ಸೆಲೇರಿಯಾ ಇದೆಯಾ ಸರ್? ಸರ್ 14 ಮಾಡಲ್ ಸರ್ ಇದು. Okay. ನೋಡಿ ಸಿಂಗಲ್ ಓನರ್ ಎಷ್ಟು ಚೆನ್ನಾಗಿದೆ. 375 ಹೇಳ್ತಾ ಇದೀವಿ, ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಕೊಟ್ಬಿಡೋಣ ಸರ್. ತುಂಬಾ ಲೋ ಪ್ರೈಸ್ ನಲ್ಲಿ ಇದೆ ನಿಮ್ಗೆ. 1,30,000 ಹೇಳ್ತಾ ಇದೀವಿ, 1,20,000 ಕೊಡ್ತೀನಿ. ಸಿಂಗಲ್ ಓನರ್, ಫ್ರೆಶ್ ಎಫ್ಸಿ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಗಾಡಿ ನೋಡಿ ಸರ್ ಎಷ್ಟು ಚೆನ್ನಾಗಿದೆ. 2006 ಮಾಡಲ್, 2014 ಮಾಡಲ್ ಸಿಂಗಲ್ ಓನರ್. ಓಕೆ 420 ಹೇಳ್ತಾ ಇದೀನಿ, 4 lakhs ಫೈನಲ್ ಮಾಡ್ಕೊಡ್ತೀನಿ ಸರ್. ಇಕೋ ಸ್ಪೋರ್ಟ್ಸ್ ಬರೀ 4 lakhs ಗೆ ಫೈನಲ್ ಮಾಡಿ ಕೊಡ್ತೀರಾ ಸರ್? ಸಿಂಗಲ್ ಓನರ್, ಶೋರೂಮ್ ಟ್ರ್ಯಾಕ್ ಇದೆ ಸರ್ ಇದು. ಸೊ ಇದು ಡೀಸೆಲ್ ವೆಹಿಕಲ್ ಸರ್. ಇವಾಗ ಸ್ಯಾಂಟ್ರೋ ಫೈನಲ್ ಎಷ್ಟು ಕೊಟ್ಬಿಡ್ತೀರಾ ಸರ್? 165. 165 ಫೈನಲ್. ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಶೂರೆನ್ಸ್. ಇಕೋ ಸ್ಪೋರ್ಟ್ 5.5 ಸಿಂಗಲ್ ಓನರ್, 15 ಮಾಡಲ್. ಜಾಜ್ 2010 ಮಾಡಲ್ ಸರ್. ನಿಮ್ಗೆ ಬರೀ 2 ಲಕ್ಷ ಕೊಡ್ತೀನಿ. ಜಾಜ್ 2 ಲಕ್ಷ ಬರೀ. ಹೌದು ಸರ್, ವಿತ್ ಏರ್ ಬ್ಯಾಗ್ ಸಮೇತ ಬರುತ್ತೆ ಅದು. ಪೆಟ್ರೋಲ್ ಗಾಡಿ. ಪೆಟ್ರೋಲ್. ಓಕೆ i10 ಸರ್ 2009, 1,85,000 ಕೊಡ್ತೀನಿ ಸರ್. ಡಾಕ್ಟರ್ ವೆಹಿಕಲ್. ಸ್ಯಾಂಟ್ರೋ ಸರ್ 2007 ಮಾಡಲ್ ಸರ್. 1,50,000, 150. ಬನ್ನಿ ಸರ್, 1,50,000 ಫೈನಲ್. 1,50,000 ಫೈನಲ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು, ಈ ತರ ಬಂಪರ್ ಆಫರ್ ಎಲ್ಲ ಇರುತ್ತೆ ನಿಮ್ಗೆ. ಅಂಡ್ ಅದೇ ತರ ನಿಮ್ಗೆ ಇಲ್ಲೊಂದು ಸ್ವಿಫ್ಟ್ ಇದೆ ಸರ್. ಈ ಗಾಡಿ ಎಷ್ಟು ಕೊಡ್ತೀರಾ ಸರ್? 2014 ಮಾಡಲ್, ZXi ಟಾಪ್ ಅಂಡ್ ಮಾಡಲ್ ಸರ್. ಇದು ನಿಮ್ಗೆ ಬರೀ 385ಕ್ಕೆ ಫೈನಲ್ ಕೊಡ್ತೀನಿ. 3,85,000 ಫೈನಲ್. VDI 2015 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಇದು ಶೋರೂಮ್ ಟ್ರ್ಯಾಕ್ ಇದೆ, ABS ಎಲ್ಲ ಬರುತ್ತೆ ಇದರಲ್ಲಿ. ಓಕೆ ಇದು ಬಂದು ನಿಮ್ಗೆ 5.25, ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋಣ. 5,25,000. ಇನ್ನು 5 ಲಕ್ಷ ಫೈನಲ್ ಕೊಡ್ತೀನಿ ಯೋಗಿ ಸರ್, ನಿಮ್ ಕಡೆಯಿಂದ ಬಂದ್ರೆ. 5 ಲಕ್ಷಕ್ಕೆ ಫೈನಲ್. ಅದು ಕೂಡ ಡೀಸೆಲ್ ಕಾರು, ABS ಎಲ್ಲ ಇದೆ. ಬ್ರಿಜಾ VDI ಸರ್, ಬಟನ್ ಶಾರ್ಟ್. ಬರೀ ಗಾಡಿ ಶೋರೂಮ್ ಟ್ರ್ಯಾಕ್, ಶೋರೂಮ್ ಇಷ್ಟು ಎಲ್ಲ ನಮ್ ಗಾಡಿದಲ್ಲಿ. ಇದು ಒಂದು 7,25,000 ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು, ಎಸ್ಪಾಸ್ ಅಂತ ತುಂಬಾ ಜನ ಕಮೆಂಟ್ ಎಲ್ಲ ಮಾಡಿದ್ರೆ, ಅದು ಕೂಡ ಡೀಸೆಲ್ ಕಾರು. 15 ಮಾಡಲ್ ಸರ್, ಸೆಕೆಂಡ್ ಓನರ್ ಆಗಿದೆ. ನಿಮ್ಗೆ ಫೈನಲ್ 5.5 ಲಕ್ಷ ಕೊಡ್ತೀನಿ. ಬನ್ನಿ ಸರ್, 5.5 ಲಕ್ಷಕ್ಕೆ ಫೈನಲ್. ಮುಂದೆ ಬಂದ್ರೆ ಇನ್ನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಸೊ ನೋಡ್ತಾ ಇರ್ಬೋದು, ಇಷ್ಟು ಕಾರ್ಸ್ ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಕೊನೆ ಗಂಟೆ ನೋಡಿ, ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ನಿಮ್ಗೆ 100% ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಅಂಡ್ ಸರ್, ಇವತ್ತಿನ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? 50,000 ಇಂದ ಹಿಡಿದು 10 ಲಕ್ಷ ತನಕ ಇದೆ ಸರ್ ನಮ್ಮ ಹತ್ರ. 50,000 ಇಂದ ಹಿಡಿದ್ಬಿಟ್ಟು 10 ಲಕ್ಷ ಗಂಟೆ ಇದೆ ಪ್ರೆಸೆಂಟ್. ಅವ್ರು ಬೇಕಂದ್ರೆ BMW ಆಡಿ ಇನ್ನ ಒಂದ್ 25-30. ಅಂಡ್ ಎಲ್ಲಾ ಗಾಡಿದು ನಿಮ್ಗೆ ಓನರ್ಶಿಪ್ ಆಗ್ಲಿ, ಎಷ್ಟು ರನ್ ಆಗಿದೆ, ವೇರಿಯಂಟ್, ಮಾಡ್ಲು, ಪ್ರೈಸ್, ಫೈನಲ್ ಪ್ರೈಸ್, ನಿಮ್ಗೆ ಲೋನ್ ಎಷ್ಟಾಗುತ್ತೆ, ಇದ್ರ ಡೀಟೇಲ್ಸ್ ಎಲ್ಲ ವಿಡಿಯೋದಲ್ಲಿ ಇರುತ್ತೆ. ನಿಮ್ಗೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು, 100% ಡೀಟೇಲ್ಸ್ ಎಲ್ಲ ಹೇಳ್ತೀವಿ. ಅಂಡ್ ಅದೇ ತರ ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸೊ ಇವತ್ತು ನಮ್ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ಸ್ಯಾಂಟ್ರೋ ಇದೆ. ಅದು ಕೂಡ ರೆಡ್ ಕಲರ್. ಸಾಕಷ್ಟು ಜನ ಎಲ್ಲ ಲೈಕ್ ಮಾಡ್ತಾರೆ ಸರ್. ಇದು ಮಾಡಲ್ ಹೇಳಿ ಸರ್. ಸರ್ 2007 ಮಾಡಲ್, ಸಿಂಗಲ್ ಓನರ್. ಓಕೆ ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಶೂರೆನ್ಸ್. 1,85,000 ಹೇಳ್ತಾ ಇದೀನಿ. ಮುಂದೆ ಬಂದ್ರೆ 1,65,000, 1,70,000 ಮಾಡಿಕೊಡ್ತೀನಿ. ಬರೀ 1,70,000ಕ್ಕೆ ಫೈನಲ್. ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಮಾಡಿಸಿ. ಸೊ ನೋಡ್ತಾ ಇರ್ಬೋದು, ಇದರಲ್ಲಿ ಸಿಂಗಲ್ ಓನರ್. ಪವರ್ ಸ್ಟೇರಿಂಗ್ ಬರುತ್ತೆ ನಿಮ್ಗೆ. ಪವರ್ ಸ್ಟೇರಿಂಗ್, ಲೆದರ್ ಇಂಟೀರಿಯರ್ಸ್. ಸೊ ಕಾರ್ಗಳು ಏನಾರ ಕಲ್ತ್ಕೊಳ್ಳೋ ಪ್ಲಾನ್ ಏನಾರ ಇದ್ರೆ, ಈ ತರ ಕಾರ್ಗಳು ಕಲ್ತ್ಕೊಂಡು ಸೊ ಇಲ್ಲೇ ಈ ತರ ಮತ್ತೆ ಪ್ರೀಮಿಯಂ ಕಾರ್ ಎಲ್ಲ ತಗೊಂಡು ಹೋಗ್ಬಿಡ್ಬೋದು ಎಕ್ಸ್ಚೇಂಜ್ ಅಲ್ಲಿ. ಅಂಡ್ ಸರ್ 1,70,000 ಈ ಗಾಡಿ. ಅಂಡ್ ಅದೇ ತರ ಇಲ್ಲೊಂದು ಫೋರ್ಡ್ ಇಕೋ ಸ್ಪೋರ್ಟ್ ಟೈಟಾನಿಯಂ ಫುಲ್ ಟಾಪ್ ಎಂಡ್ ಗಾಡಿ ಇದೆ. ಅದು ಕೂಡ ಆರೆಂಜ್ ಕಲರ್. ಸರ್ ಯಾವ ಸರ್ ಮಾಡ್ಲಿದ್ದು? ಸರ್ 2015 ಮಾಡಲ್, ಸಿಂಗಲ್ ಓನರ್. ಓಕೆ 77,000 ಓಡಿದೆ. ಶೋರೂಮ್ ಇದೆ, ಶೋರೂಮ್ ಪ್ರೈಸ್ ಇದೆ. ಓಕೆ ನಿಮ್ಗೆ 575 ಹೇಳ್ತಾವ್ರೆ. 5.5 ಲಕ್ಷ ಫೈನಲ್ ಕೊಡ್ತೀನಿ. ಇನ್ನ ಮುಂದೆ ಬಂದ್ರೆ ಇನ್ನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಸೊ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಫುಲ್ ಟಾಪ್ ಎಂಡ್ ಗಾಡಿ. ನಿಮ್ಗೆ ಅಲೈ ವೀಲ್ಸ್ ಎಲ್ಲ ಬರುತ್ತೆ. ಇದು ಕಂಪನಿ ಫಿಟೆಡ್. ಅಂಡ್ ಅದೇ ತರ ನಿಮ್ಗೆ ಇದರಲ್ಲಿ ಒಳಗಡೆ ಇಂಟೀರಿಯರ್ಸ್ ಅಲ್ಲೂ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಲೆದರ್ ಇಂಟೀರಿಯರ್ಸ್, ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಕಂಪ್ಲೀಟ್ ಆಗಿ. ಸೊ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್. ಅಂಡ್ ಅದೇ ತರ ಜಾಜ್ ಇದೆ. ನೋಡ್ತಾ ಇರ್ಬೋದು, ಹೋಂಡಾ ಜಾಜ್ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ, ಒಳ್ಳೆ ಪ್ರೀಮಿಯಂ ವೆಹಿಕಲ್ ಅಂತಾನೆ ಹೇಳ್ಬೋದು. ಹೇಳಿ ಸರ್. ಸರ್ 2010 ಮಾಡಲ್. ಓಕೆನಾ? ಏರ್ ಬ್ಯಾಗ್ಸ್ ಎಲ್ಲ ನೋಡಿ, ಮ್ಯಾಗ್ವಿಲ್ಸ್ ಎಲ್ಲ ಇದೆ, ಸಿಸ್ಟಮ್ಸ್ ಇದೆ, ಏನು ಮಾತಾಡಂಗಿಲ್ಲ ಸರ್. ಗಾಡಿ ಟೈರ್ ನೋಡಿ ಎಷ್ಟು ಚೆನ್ನಾಗಿದೆ. ನಿಮ್ಗೆ ಬರೀ 2 ಲಕ್ಷ ಫೈನಲ್ ಮಾಡಿ ಕೊಡ್ತೀನಿ ಸರ್. ಬರೀ 2 ಲಕ್ಷ. ಮುಂದೆ ಬಂದ್ರೆ ಇನ್ನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. 2 ಲಕ್ಷಕ್ಕೆ ನಿಮ್ಗೆ ಹೋಂಡಾ ಜಾಜ್, ಅದು ಕೂಡ ಪೆಟ್ರೋಲ್, ಫುಲ್ ಟಾಪ್ ಎಂಡ್ ಗಾಡಿ. ಸೊ ಇದು ಆಲ್ಮೋಸ್ಟ್ ನಿಮ್ಗೆ ಸ್ವಿಫ್ಟ್ ತರನೇ ಬರುತ್ತೆ, ಬಟ್ ಸ್ವಿಫ್ಟ್ ಗಿಂತ ದೊಡ್ಡ ವೆಹಿಕಲ್ ಅಂತಾನೆ ಹೇಳ್ಬೋದು. ಅಂಡ್ ಇದರಲ್ಲೂ ಕೂಡ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ಡಿಫಾಗರ್ ಅಂಡ್ ಅಲೈ ವೀಲ್ಸ್, ನಿಮ್ಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಬರೀ 2 lakhsಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಈ ಪ್ರೀಮಿಯಂ ವೆಹಿಕಲ್ ನ. ಅಂಡ್ ಅದೇ ತರ i10 ಹುಡ್ಕೋರ್ಗೆ ಒಂದು ವೆಹಿಕಲ್ ಇದೆ. ಹೇಳಿ ಸರ್. ಸರ್ i10 2009 ಮಾಡಲ್. ಇದು ಡಾಕ್ಟರ್ ಗಾಡಿ ಸರ್. ನೋಡಿ, ಡಾಕ್ಟರ್ ಯೂಸ್ ಮಾಡಿರೋದು ಗಾಡಿ. ಇದು ಬಂದು ನಿಮ್ಗೆ 1,90,000 ಹೇಳ್ತಾ ಇದೀನಿ. ಮುಂದೆ ಬಂದ್ರೆ ಇನ್ನ ಒಂದ್ 5,000 ಈ ಕಡೆ ಆ ಕಡೆ ಈ ಕಡೆ ಸ್ಪೋರ್ಟ್ಸ್ ಸರ್. ಇದು ಸರ್ 1,85,000 ಫೈನಲ್ ಮಾಡಿಬಿಡಿ. ಮಾಡೋಣ ಸರ್, ಬನ್ನಿ ಸರ್. ಸೊ ನೋಡ್ತಾ ಇರ್ಬೋದು, ನಮ್ ಚಾನಲ್ ಕಡೆಯಿಂದ ಬಂದ್ರೆ ಗಾಡಿ ನಂಬರ್ ನೋಡ್ಕೊಳ್ಳಿ. ನಿಮ್ಗೆ i10 ನ ಬರೀ 1,85,000ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಈ ವೆಹಿಕಲ್. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಅಂಡ್ ಅದೇ ತರ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಡಿಫಾಗರ್ ಬರುತ್ತೆ. ಇದು i10 ಸ್ಪೋರ್ಟ್ಸ್ ವೇರಿಯಂಟ್. ಅಂಡ್ ಅದೇ ತರ ಸ್ಯಾಂಟ್ರೋ
ಎಕ್ಸೆಲ್ ಇದೆ 2007 ಮಾಡಲ್ ಸರ್. ಓಕೆ ಸೆಕೆಂಡ್ ಓನರ್ ಆಗಿದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 160 ಹೇಳ್ತಾ ಇದೀನಿ. 1.5 ಲಕ್ಷ ಬಂದ್ರೆ ಕೊಟ್ಬಿಡ್ತೀನಿ ಸರ್. ಬರೀ 1,50,000ಕ್ಕೆ ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಹಾಕ್ತಿದ್ದಾರೆ ಅಡಿಷನಲ್ ಆಗಿ. ಸೊ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಬರುತ್ತೆ ಎಲ್ಲ ಇದೆ ಸರ್ ಗಾಡಿ. ಸೊ ನೋಡ್ತಾ ಇರ್ಬೋದು, ಬರೀ ಈ ಪ್ರೈಸ್ ಅಲ್ಲಿ ನಿಮ್ಗೆ ಸ್ಯಾಂಟ್ರೋ ಆರಾಮಾಗಿ ಒಳ್ಳೆ ಪ್ರೈಸ್ ಗೆ ಸಿಗ್ತಾ ಇದೆ. ಕಾರ್ ಕಲ್ತ್ಕೊಳ್ಳೋ ಪ್ಲಾನ್ ಇದ್ರೆ ಈ ತರ ಕಾರ್ಗಳು ಕಲ್ತ್ಕೊಂಡು ನೆಕ್ಸ್ಟ್ ಕಾರ್ ಇಲ್ಲೇ ಎಕ್ಸ್ಚೇಂಜ್ ಕೂಡ ಮಾಡ್ಕೊಂಡು ಹೋಗ್ಬಿಡ್ಬೋದು. ಸೊ ನೋಡ್ತಾ ಇರ್ಬೋದು, ನಾವು ವಿಡಿಯೋ ಮಾಡ್ಬೇಕಾದ್ರೆ ಜಸ್ಟ್ ಇವಾಗ ಬಂದು ನಿಂತಿದೆ ಗಾಡಿ ಅಷ್ಟೇ. ಅಂಡ್ ಸರ್ ಇದು ಮಾಡ್ಲು ಪ್ರೈಸ್ ಹೇಳಿ ಸರ್. ಸರ್ ಇದು 2014 ಮಾಡಲ್ 76,000 ನೋಡಿದೆ. ಶೋರೂಮ್ ಇಷ್ಟ ಇದೆ, ಶೋರೂಮ್ ಟ್ರ್ಯಾಕ್ ಇದೆ. ಓಕೆ, ಇದು ಒಂದು 4.5 ಹೇಳ್ತಾವ್ರೆ. ಹೆಚ್ಚು ಕಡಿಮೆ ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಕೊಡೋಣ ಸರ್. 4.5 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಸ್ವಿಫ್ಟ್ VXi ಮಿಡಲ್ ವೇರಿಯಂಟ್ VVT ಪೆಟ್ರೋಲ್ ಇಂಜನ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಸೊ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ನಿಮ್ಗೆ ಮಿರರ್ ಅಡ್ಜಸ್ಟಬಲ್ ಅಂಡ್ ಸ್ಪೀಕರ್ಸ್ ಎಲ್ಲ ಬರುತ್ತೆ. ಅಂಡ್ 4 ಕೂಡ ಪವರ್ ವಿಂಡೋ ಬರುತ್ತೆ. ಗಾಡಿ ಎಲ್ಲ ತುಂಬಾ ಚೆನ್ನಾಗೆಲ್ಲ ಕಸ್ಟಮರ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಸ್ವಿಫ್ಟ್ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ. ಈ ಗಾಡಿಗೆ ಒಂದು ಒಳ್ಳೆ ಫ್ಯಾನ್ ಬೇಸ್ ಇದೆ. ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಸರ್ ಇವಾಗ ನಮ್ ಸಬ್ಸ್ಕ್ರೈಬರ್ಸ್ಗೆ ಈ ಗಾಡಿನ ಏನ್ ಕೊಡ್ತೀರಾ ಸರ್? ನಿಮ್ ಕಸ್ಟಮರ್ ಬಂದ್ರೆ 4.5 ಫೈನಲ್ ಮಾಡ್ಕೊಣ ಸರ್. ಮುಂದೆ ಬಂದ್ರೆ ಒಂದು 10-20 ಟ್ರೈ ಮಾಡಿ ಹೆಚ್ಚು ಕಡಿಮೆ ಮಾಡೋಣ. ಆ ಕಡೆ ಈ ಕಡೆ ಮಾಡ್ಕೊಣ. ಓಕೆ. ಸೊ ಇಲ್ಲೊಂದು ಬ್ರೆಜಾ ಇದೆ, ನೋಡ್ತಾ ಇರ್ಬೋದು. ಕಾರ್ ಮಾತ್ರ ಡ್ಯುಯಲ್ ಟೋನ್ ಪೇಂಟಿಂಗ್ ಎಲ್ಲ ಬರುತ್ತೆ, ತುಂಬಾ ಸೂಪರ್ ಆಗಿದೆ. ಅಂಡ್ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್, ನಿಮ್ಗೆ ಫುಲ್ ಟಾಪ್ ಎಂಡ್ ಗಾಡಿ. ಹೇಳಿ ಸರ್. ಸರ್ 2016 ಮಾಡಲ್ ZDI ಸರ್ ಇದು. ಅದು ನಿಮ್ಗೆ ಬಟನ್ ಸ್ಟಾರ್ಟ್ ಬರುತ್ತೆ. ಟಾಪ್ ಎಂಡ್ ವೇರಿಯಂಟ್ ಇದು ZDI ನಲ್ಲಿ. ಮ್ಯಾಗ್ವಿಲ್ಸ್ ಬರುತ್ತೆ, ಡೀಪ್ ಫಾಗರ್ ಬರುತ್ತೆ, ಬ್ಯಾಕ್ ವೈಪರ್ ಬರುತ್ತೆ. ಇದು ಬಂದು ನಿಮ್ಗೆ 7.5 ಹೇಳ್ತಾವ್ರೆ. ಹೆಚ್ಚು ಕಡಿಮೆ ಆಗುತ್ತೆ. ನಿಮ್ಗೆ ಲೋನ್ 6 ಲಕ್ಷ ಈಸಿ ಆಗ್ಬಿಡುತ್ತೆ ಸರ್. 6 ಲಕ್ಷ ಲೋನೇ ಆಗೋಗುತ್ತೆ. ಖಂಡಿತ 6 ಲಕ್ಷ 7,50,000 6 ಲಕ್ಷ ನಿಮ್ಗೆ ಖಂಡಿತ ಲೋನೇ ಆಗ್ಬಿಡುತ್ತೆ ಸರ್ ಇದು. ಗಾಡಿ ಮಾತ್ರ ಸೂಪರ್ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ಒರಿಜಿನಲ್, ಏನು ಮಾತಾಡಂಗಿಲ್ಲ, ಚೆನ್ನಾಗಿದೆ ಸರ್. ಸೊ ನೋಡ್ತಾ ಇರ್ಬೋದು, ನಿಮ್ಗೆ ಅಲಾಯ್ ವೀಲ್ಸ್ ಬರುತ್ತೆ, ಕಂಪನಿ ಫಿಟೆಡ್ ಅಂಡ್ ಡ್ಯುಯಲ್ ಟೋನ್ ಪೇಂಟಿಂಗ್ ಬರುತ್ತೆ ನಿಮ್ಗೆ. ಅಂಡ್ ಒಳಗಡೆ ಇಂಟೀರಿಯರ್ಸ್ ಕೂಡ ನಿಮ್ಗೆ ತುಂಬಾ ಪ್ರೀಮಿಯಂ ಆಗಿದೆ. ಇದರಲ್ಲಿ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ನಿಮ್ಗೆ ಏರ್ ಬ್ಯಾಗ್, ABS, ಆಮ್ರೆಸ್ಟ್ ಅಂಡ್ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಗಾಡಿ ಎಲ್ಲ ಈ ತರ ಇದೆ. ಅಂಡ್ ಡಿಫಾಗರ್ ಕೂಡ ಬರುತ್ತೆ, ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ ಸೆನ್ಸರ್ಸ್ ಎಲ್ಲ ಬರುತ್ತೆ. ZDI ಪ್ಲಸ್. ಸೊ ನಿಮ್ಗೆ 100% ಲೋನ್ ಆಗುವಂತ ವೆಹಿಕಲ್. ಅಂಡ್ ಸರ್ ಇವಾಗ ಸ್ವಿಫ್ಟ್ ZXi ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 3,85,000 ಕೊಡ್ತೀನಿ. ZXi ಫೈನಲ್. ಅದು ಆಂಡ್ರಾಯ್ಡ್ ಸಿಸ್ಟಮ್, ಮ್ಯಾಗ್ವಿಲ್ ಶೋರೂಮ್, ಅದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಹಾಕಿದ್ದಾರೆ. ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಆಗಿದ್ದಾರೆ. ಹೆಂಗಿದೆ ನೋಡಿ ಸರ್ ಗಾಡಿ. ಡೀಪ್ ಫಾಗರ್, ಬ್ಯಾಕ್ ವೈಪರ್, ZXi ಬಟನ್ ಸ್ಟಾರ್ಟ್ ಸರ್ ಇದು. ಸರ್ 3,75,000. 3,85,000. ಯಾರು ಈ ರೇಟ್ಗೆ ನಿಮ್ಗೆ ಗಾಡಿ ಕೊಡಲ್ಲ. ZXi 2014 ಮಾಡಲ್ ಗಾಡಿ ನೋಡಿ ಹೆಂಗಿದೆ. ನೋಡ್ತಾ ಇರ್ಬೋದು, ಈ ಪ್ರೈಸ್ ಆಲ್ಮೋಸ್ಟ್ ಈ ಗಾಡಿ ಸಿಗೋದೇ ಇಲ್ಲ. ಆಲ್ಮೋಸ್ಟ್ ಈ ಗಾಡಿ ನೀವು ಫೋನ್ ಮಾಡೋಷ್ಟು ಒಳಗಡೆ ಸೋಲ್ಡ್ ಔಟ್ ಆಗೋಗ್ಬಿಟ್ಟಿರುತ್ತೆ. ಬಟ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಗಾಡಿ ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸೊ ನಿಮ್ಗೆ ಇದೇ ತರ ಗಾಡಿಗಳು ಸೋಲ್ಡ್ ಔಟ್ ಆದ್ರೂ ಪರವಾಗಿಲ್ಲ, ನಿಮ್ಗೆ ಆಲ್ಮೋಸ್ಟ್ ಈ ತರ ಗಾಡಿಗಳು ಬರ್ತಾನೆ ಇರ್ತವೆ. ಜಸ್ಟ್ ಕಾಲ್ ಮಾಡ್ತಾ ಇರಿ ಅಷ್ಟೇ. ಅಂಡ್ ಇನೋವಾ ಬಗ್ಗೆ ಹೇಳಿ ಸರ್. ಸರ್ 2013 ಮಾಡಲ್ ಇನೋವಾ. ಇದು ಬಂದು ನಿಮ್ಗೆ 7.5 ಲಕ್ಷ ಹೇಳ್ತಾ ಇದ್ದೀನಿ. ಹೆಚ್ಚು ಕಡಿಮೆ ಆಗುತ್ತೆ. 7.5 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 7 ಲಕ್ಷ ಕೊಡಿ, ತಗೊಂಡೋಗಿ ಸರ್. ನಿಮ್ ಕಡೆಯಿಂದ ಬಂದ್ರೆ 7 lakhs ಫೈನಲ್. 7 lakh ಮಾಡ್ಕೊಡ್ತೀನಿ, ಹೋಗಿ ಸರ್, ತಗೊಂಡೋಗಿ ಸರ್. ಅಂಡ್ ವರ್ಣ ಸರ್ 2013 ಮಾಡಲ್ ಸರ್. ಬರೀ ಎಷ್ಟು ಹೊಡಿದೆ ಗೊತ್ತಾ? 62,000 ಹೊಡಿದೆ. ಶೋರೂಮ್ ಅಷ್ಟೇ, ಶೋರೂಮ್ ಟ್ಯಾಕ್, ಪೆಟ್ರೋಲ್ 4.85 ಸರ್. ಹೆಚ್ಚು ಕಡಿಮೆ ಕೊಡೋಣ. 4.85ಗೆ ನಿಮ್ಗೆ ಹುಂಡೆ ವರ್ಣ ಒಂಥರ ಲಕ್ಸುರಿ ಸೆಡಾನ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಅದೇ ತರ ನಿಮ್ಗೆ ನೋಡ್ತಾ ಇರ್ಬೋದು, ಫುಲ್ ಟಾಪ್ ಎಂಡ್ ವೆಹಿಕಲ್. ಇದು ಬಂದ್ಬಿಟ್ಟು SX ಅನ್ಸುತ್ತೆ. ನಿಮ್ಗೆ ಅಲಾಯ್ ವೀಲ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಫ್ಯಾಬ್ರಿಕ್ ಸೀಟ್ಸ್, ಮತ್ತೆ ಎಲ್ಲ ಫುಲ್ ಪ್ಯಾಕ್ಡ್ ವೆಹಿಕಲ್. ಅಂಡ್ ಅದೇ ತರ ಇವಾಗ ಎಷ್ಟೊಂದ್ ಜನ ಲೈಕ್ ಮಾಡ್ತಾರೆ ಈ ವೆಹಿಕಲ್ ನ. ಯಾಕಂದ್ರೆ ಇದು ಬಂದ್ಬಿಟ್ಟು ನೋಡ್ತಾ ಇರ್ಬೋದು, ಫುಲ್ ತುಂಬಾ ಒಂದು ಒಳ್ಳೆ ವೆಹಿಕಲ್. ಎಷ್ಟೊಂದ್ ಜನ ಕಮೆಂಟ್ ಎಲ್ಲ ಮಾಡಿದ್ದಾರೆ ನಮ್ಗೆ, ಸರ್ ನಮ್ಗೆ S-Cross ಕೊಡ್ಸಿ ಅಂತ. ಸೊ ಅವ್ರಿಗೆ ಈ ಗಾಡಿ ನಿಮ್ಗೆ ಇದು ಬಂದ್ಬಿಟ್ಟು ಮಿಡಲ್ ವೇರಿಯಂಟ್. ನಿಮ್ಗೆ ಅದು ಕೂಡ ಡೀಸೆಲ್ ಕಾರು, ತುಂಬಾನೇ ಸ್ಪೇಷಿಯಸ್ ಆಗಿರುತ್ತೆ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಸರ್. ಈ ಗಾಡಿ ಬಂದು 2015 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಗಾಡಿ ಓಡಿರೋದು ಶೋರೂಮ್ ಹಿಸ್ಟ್ರಿ, ಶೋರೂಮ್ ಟ್ರ್ಯಾಕ್ ನಲ್ಲಿ ಇದೆ. ಅವ್ರು ಹೋಗ್ಬೇಕಂದ್ರೆ ಶೋರೂಮ್, ನಮ್ದೆಲ್ಲಾ ಗಾಡಿಗಳು ಶೋರೂಮ್ ಹಿಸ್ಟ್ರಿ ಇರುತ್ತೆ, ಶೋರೂಮ್ ಟ್ರ್ಯಾಕ್ ಇರುತ್ತೆ. ಅವ್ರು ಚೆಕ್ ಮಾಡ್ಕೊಳ್ಳಿ ಸರ್ ಕಸ್ಟಮರ್. ಇದು ಬಂದು ನಿಮ್ಗೆ 2015 ಮಾಡಲ್ 5,65,000 ಹೇಳ್ತಾ ಇದೀವಿ. ಮುಂದೆ ಬಂದ್ರೆ ಇನ್ನ ಹೆಚ್ಚು ಕಡಿಮೆ ಕೊಡೋಣ. ಮುಂದೆ ಬಂದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋಣ. ಸೊ ನೋಡ್ತಾ ಇರ್ಬೋದು, ನಿಮ್ಗೆ ಆನ್ ದ ಟೇಬಲ್ ಬಂದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗೋಗುತ್ತೆ. ಸೊ ಇದು ಬಂದ್ಬಿಟ್ಟು ಮಿಡಲ್ ವೇರಿಯಂಟ್ ಡೀಸೆಲ್ ಕಾರು. ನಿಮ್ಗೆ ಸೈಡ್ ಕ್ಲಾಡಿಂಗ್ ಎಲ್ಲ ಬರುತ್ತೆ. ಎಷ್ಟು ಸ್ಪೇಷಿಯಸ್ ಆಗಿರುತ್ತೆ ಅಂದ್ರೆ ಅಷ್ಟು ಸ್ಪೇಷಿಯಸ್ ಆಗಿರುತ್ತೆ. ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಏರ್ ಬ್ಯಾಗ್, ABS ಅಂಡ್ ಆಮ್ರೆಸ್ಟ್ ಎಲ್ಲ ಬರುತ್ತೆ ಕಂಪ್ಲೀಟ್ ಆಗಿ. ಒಂಥರ ನಿಮ್ಗೆ ತುಂಬಾನೇ ಸ್ಪೇಷಿಯಸ್ ಆಗಿ ಬರುತ್ತೆ. ಅಂಡ್ ಬೂಟ್ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಲೋನ್ ಕೂಡ ಆಗುತ್ತೆ ಈ ವೆಹಿಕಲ್ ಗೆ. S-Cross ಸ್ವಿಫ್ಟ್ ಹುಡ್ಕೋರ್ಗೆ ಡ್ಯುಯಲ್ ಟೋನ್ ಸ್ವಿಫ್ಟ್ ಟಾಪ್ ಎಂಡ್ ಗಾಡಿ ಇದೆ ನಿಮ್ಗೆ. ಅದು ಕೂಡ ರೆಡ್ ಕಲರ್, ಚೆರಿ ರೆಡ್, ಸೂಪರ್ ಆಗಿದೆ ಗಾಡಿ ಮಾತ್ರ. ಅಂಡ್ ಹೇಳಿ ಸರ್. ಸರ್ 2022 ಮಾಡಲ್ ಸರ್. ಸಿಂಗಲ್ ಓನರ್ ನೋಡಿ. VXi ಇದು. ಅದಕ್ಕೆ ಶೋರೂಮ್ ಮ್ಯಾಗ್ವಿಲ್ಸ್ ಎಲ್ಲ ಹಾಕಿದ್ದಾರೆ. ಶೋರೂಮ್ ಇಂದ ಮ್ಯಾಗ್ವಿಲ್ಸ್ ಎಲ್ಲ ಬಂದಿದೆ.
ಇದು ಬಂದು 6.5 ಲಕ್ಷ ಹೇಳ್ತಾ ಇದೀವಿ. ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಕೊಡೋಣ ಸರ್. ಮುಂದೆ ಬಂದ್ರೆ 100% ಮಾಡ್ಕೊಡೋಣ. ಸೊ ನೋಡ್ತಾ ಇರ್ಬೋದು ಒಂದು ಟೇಬಲ್ ಕುತ್ಕೊಂಡ್ರೆ ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀವಿ. ಹೊಸ ಮ್ಯಾಗ್ವಿಲ್ ಸರ್ ಅದು. ಮ್ಯಾಗ್ವಿಲ್ ಬ್ರ್ಯಾಂಡ್ ನ್ಯೂ ಇದೆ ನಿಮ್ಗೆ. ಅಂಡ್ ಕಾರು ಸರ್ 2022 ಮಾಡಲ್. 22 ಮಾಡಲ್ ಸರ್ ಇದು. ಸೊ ನಿಮ್ಗೆ ಫುಲ್ ಟಾಪ್ ಎಂಡ್ ಗಾಡಿ. ನಿಮ್ಗೆ ಇದ್ರಲ್ಲಿ ಎಲ್ಲಾ ಫೀಚರ್ಸ್ ಬರುತ್ತೆ ನಿಮ್ಗೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ABS, ಏರ್ ಬ್ಯಾಗ್, ಟಚ್ ಸ್ಕ್ರೀನ್ ಅಂಡ್ ನಿಮ್ಗೆ ವಾರ್ಬಿಎಮ್ಸ್ ಎಲ್ಲ ಬರುತ್ತೆ ಕಂಪ್ಲೀಟ್ ಆಗಿ. ಅಂಡ್ ನೋಡ್ತಾ ಇರ್ಬೋದು ಪಿಯಾನೋ ಫಿನಿಶ್ ಬ್ಲಾಕ್ ಡ್ಯುಯಲ್ ಟೋನ್ ಪೇಂಟಿಂಗ್ ಎಲ್ಲ ಇದೆ. ಅಂಡ್ ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ ಸರ್? ಇದು ಬಂದು 6.5 ಲಕ್ಷ ಹೇಳ್ತಾ ಇದೀವಿ. ಮುಂದೆ ಬಂದ್ರೆ ಏನು ಒಂದು ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಓಕೆ. ಅಂಡ್ ಇದು ಸ್ಯಾಂಟ್ರೋ, ಇದು ಉಂಡೈ ಸರ್. ಇದು ಬಂದು 2013 ಮಾಡಲ್ ಮ್ಯಾಗ್ನಾ. ಓಕೆನಾ ಸರ್? ಗಾಡಿ 2013 ಸಿಂಗಲ್ ಓನರ್. ಓಡಿಲ್ಲ ಅದು 88,000 ಜಿನೆನ್ ಶೋರೂಮ್ ಹಿಸ್ಟ್ರಿ, ಶೋರೂಮ್ ಪ್ರೈಸ್ ಇದೆ. 360 ಹೇಳ್ತಾ ಇದೀನಿ. ಮುಂದೆ ಬಂದ್ರೆ ಇನ್ನ ಹೆಚ್ಚು ಕಡಿಮೆ ಕೊಡ್ತೇನೆ. ಆ ಕಡೆ ಈ ಕಡೆ ಆಗುತ್ತೆ ಪಕ್ಕ. ಆಗಲ್ಲ ಸರ್, ಡೈರೆಕ್ಟ್ 30,000 ಬಿಡ್ತೀನಿ ಸರ್. 3 ಲಕ್ಷಕ್ಕೆ ಫೈನಲ್. 3 ಲಕ್ಷ ಅಲ್ಲ, 330. 360 ಹೇಳಿದೆ, 30,000 ಬಿಡ್ತೀನಿ ಸರ್. 330 ವಿತ್ ಇನ್ಶೂರೆನ್ಸ್ ಕೊಡ್ತೀನಿ. ವಿತ್ ಇನ್ಶೂರೆನ್ಸ್ ನಿಮ್ಗೆ 3,30,000 360 ಕೋಟಿಂಗ್ ಮಾಡ್ತಿದ್ದಾರೆ. 3,30,000 ನಮ್ ಚಾನಲ್ ಕಡೆಯಿಂದ ಬಂದ್ರೆ ಕೊಡ್ತಾರೆ. ಇದ್ರಲ್ಲೂ ಕೂಡ ನಿಮ್ಗೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿ. ಇದು ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಸರ್, ಪೆಟ್ರೋಲ್. ಮ್ಯಾಗ್ನಾ. ಸೊ ನೋಡ್ತಾ ಇರ್ಬೋದು ಪೆಟ್ರೋಲ್ ಮ್ಯಾಗ್ನಾ ಗಾಡಿ ಎಲ್ಲ ಸೂಪರ್ ಆಗಿದೆ. ಸೊ ನಿಮ್ಗೆ ಒಳಗಡೆ ಇಂಟೀರಿಯರ್ಸ್ ಎಷ್ಟು ಕ್ಲೀನ್ ಆಗಿದೆ ಅಂದ್ರೆ ಅಷ್ಟು ಕ್ಲೀನ್ ಆಗಿದೆ ನಿಮ್ಗೆ. ಅಂಡ್ ಲೆದರ್ ಇಂಟೀರಿಯರ್ಸ್ ಮಾತ್ರ ಎಕ್ಸ್ಟ್ರೀಮ್ ಆಗಿದೆ. ಅಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಕಸ್ಟಮರ್ ಎಲ್ಲ ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. 3,30,000 ನಿಮ್ಗೆ ಫೈನಲ್ ಮಾಡ್ಕೊಟ್ಬಿಡ್ತಾರೆ. ಇನ್ನ ಮುಂದೆ ಬರ್ಲಿ ಸರ್, ಹೆಚ್ಚು ಕಡಿಮೆ ಕೊಡೋಣ. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆನ್ ದ ಟೇಬಲ್ ಕುತ್ಕೊಂಡು ಮಾತಾಡಿದ್ರೆ ಒಳ್ಳೆ ಗಾಡಿ. ನೋಡ್ತಾ ಇರ್ಬೋದು ಮ್ಯಾಗ್ನಾ i20 ಗ್ರ್ಯಾಂಡ್ i10 ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಸರ್. ಇದು 2017 ಮಾಡಲ್ ಮ್ಯಾಗ್ನಾ. 90,000 ಹೊಡಿದೆ. ಶೋರೂಮ್ ಟಚ್, ಶೋರೂಮ್ ಹಿಸ್ಟ್ರಿ ಇದೆ. ಇದು ಬಂದು 4,35,000 ಹೇಳ್ತಾ ಇದೀವಿ. ಮುಂದೆ ಬಂದ್ರೆ 4,20,000 ಕೊಡ್ತೀನಿ ಸರ್ ಫೈನಲ್. ಸರ್ 4,20,000 ಫೈನಲ್ ಕೊಡ್ತೀನಿ. ಯಾರು ಕೊಡಲ್ಲ ಸರ್. ಲೋನ್ ನಿಮ್ಗೆ ಒಂದ್ 3 ಲಕ್ಷ, 3.75, 4 ಲಕ್ಷ ತಗೊಂಡ್ರೆ ಲೋನ್ ಮಾಡೋಣ. 4 ಗಂಟೆ ಲೋನ್ ಆಗುತ್ತೆ ಆರಾಮಾಗಿ. ಬರೀ 30,000 ತಗೊಂಬನ್ನಿ, ಗಾಡಿ ಡೆಲಿವರಿ ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು ಬರೀ 30,000 ಡೌನ್ ಪೇಮೆಂಟ್ ಹೋಗ್ರೆ ಸಾಕು ನಿಮ್ಗೆ ಗಾಡಿ ಸಿಕ್ಬಿಡುತ್ತೆ. ಅಂಡ್ ಇದರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. 1.2 ಪೆಟ್ರೋಲ್ ಇಂಜಿನ್ ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ನಿಮ್ಗೆ. ಅಂಡ್ ಗಾಡಿ ಕೂಡ ತುಂಬಾ ನೀಟಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸೊ ನಿಮ್ಗೆ ಇದರಲ್ಲಿ ಏರ್ ಬ್ಯಾಗ್ ಬರುತ್ತೆ, ಟಚ್ ಸ್ಕ್ರೀನ್ ಬರುತ್ತೆ ನಿಮ್ಗೆ. ಅಂಡ್ ಇದು ಬಂದ್ಬಿಟ್ಟು ಸೆಕೆಂಡ್ ರೋ. ಕಸ್ಟಮರ್ ಎಲ್ಲ ನೀಟಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ. ಸರ್ ಇದು ಪೆಟ್ರೋಲ್ ಮೈಲೇಜ್ ಎಲ್ಲ ಏನ್ ಬರ್ಬೋದು ಸರ್? ಸೂಪರ್ ಆಗಿ ಬರುತ್ತೆ ಸರ್. 1.2 ಲೀಟರ್ ಇಂಜಿನ್ ಅಲ್ಲ, 20 ಮೇಲೆ ಬರುತ್ತೆ ಸರ್. 20 ಮೇಲೆ ಆರಾಮಾಗಿ 100% ಬರುತ್ತೆ ಸರ್. ಓಕೆ. ಅಂಡ್ ಅದೇ ತರ ಇಲ್ಲೊಂದು ಕ್ವಿಡ್ ಇದೆ, ಫುಲ್ ಟಾಪ್ ಎಂಡ್ ಗಾಡಿ ಅನ್ಸುತ್ತೆ ಇದು. ಹೌದು ನಿಮ್ಗೆ ಸೂಪರ್ ಆಗಿದೆ. 2020 ಮಾಡಲ್ ಸರ್, ಸಿಂಗಲ್ ಓನರ್. 42,000 ಡ್ರೈವ್ ಸರ್ ಅಷ್ಟೇ. ಬರೀ 42,000 ಅಷ್ಟೇ. ಜಿನೆನ್ ಶೋರೂಮ್ ಶೋರೂಮ್ ಟ್ರ್ಯಾಕ್ ಇದೆ. ಓಕೆ ಸರ್ 4,50,000 ಹೇಳ್ತಾ ಇದೀವಿ. ಅವ್ರ ಮುಂದೆ ಬಂದ್ರೆ 4,25,000 ಫೈನಲ್ ಮಾಡಿ ಕೊಡ್ತೀನಿ ಸರ್. 4,25,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ಬಂದು 2020 ನಿಮಿಷ. ಈ ಹುಡುಕವ್ರಿಗೆ ಒಂದಲ್ಲ ಎರಡಲ್ಲ ಹತ್ತತ್ರ 3-4 ವೆಹಿಕಲ್ಸ್ ಇದೆ ಈ ಸಲ ನೋಡ್ತಾ ಇರ್ಬೋದು. ಅಂಡ್ ಇಲ್ಲೇ ನೋಡ್ತಾ ಇರ್ಬೋದು ಗ್ರೇ ಕಲರ್ ಅಂಡ್ ವೈಟ್ ಕಲರ್ ಎರಡು ಪಕ್ಕದಲ್ಲೇ ಇದೆ. ಇದು ಬಂದ್ಬಿಟ್ಟು ಟಾಪ್ ಎಂಡ್ ಅಂಡ್ ಅದು ಬಂದ್ಬಿಟ್ಟು ಪೆಟ್ರೋಲ್. ಸರ್ ಎರಡು ಡೀಸೆಲ್ ಪೆಟ್ರೋಲ್? ಸರ್ ಎರಡು ಪೆಟ್ರೋಲ್. ಎರಡು ಗಾಡಿ ಪೆಟ್ರೋಲ್. ಅಂಡ್ ಫಸ್ಟ್ ಗ್ರೇ ಕಲರ್ ಗಾಡಿ ಬಗ್ಗೆ ಹೇಳಿ ಸರ್. ಸರ್ ಇದು 2019 ಮಾಡಲ್ ಸಿಂಗಲ್ ಓನರ್. ಓಕೆ ಸರ್ ಇದು ಸ್ಪೋರ್ಟ್ಸ್ ವೇರಿಯಂಟ್. ಇದು ಇದು ನಿಮ್ಗೆ 6.5 ಹೇಳ್ತಾ ಇದ್ದೀನಿ ಸರ್. ಇನ್ನ ಹೆಚ್ಚು ಕಡಿಮೆ ಕೊಡ್ತೀನಿ. ಈ ಬಜಾರ್ದಲ್ಲಿ 19 ಮಾಡಲ್ ಈ ರೇಟ್ಗೆ ನಿಮ್ಗೆ ಹುಡುಕೊಳ್ಳಿ ಸರ್, ತೋರ್ಸೋಣ. ಸೊ ನೋಡ್ತಾ ಇರ್ಬೋದು 6.5 ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 6,20,000 ಕೊಡ್ತೀನಿ ಸರ್. 6,20,000 ಸರ್. ಇನ್ನೂ 10,000 ಬಿಡ್ತೀನಿ ಬನ್ನಿ ಸರ್. 610 ಗೆ ಫೈನಲ್ ಮಾಡ್ತೀನಿ ಬನ್ನಿ ಸರ್. ಇದು ನೋಡ್ತಾ ಇರ್ಬೋದು ಪೆಟ್ರೋಲ್ ವೆಹಿಕಲ್ ನಿಮ್ಗೆ ಸ್ಪೋರ್ಟ್ಸ್ ವೇರಿಯಂಟ್. ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ, ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ನಿಮ್ಗೆ ಗಾಡಿಯಲ್ಲಿ. ಅಂಡ್ ಇದು ಬಂದ್ಬಿಟ್ಟು ಇಂಟೀರಿಯರ್ಸ್ ಕ್ಲೀನ್ ಆಗಿದೆ. ಕಸ್ಟಮರ್ ಎಲ್ಲ ನೀಟಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ. ಸರ್ ಇದು 6,10,000 ಫೈನಲ್ ಮಾಡಿ. 10 ಗೆ ಫೈನಲ್. ಅಂಡ್ ಅದೇ ತರ ಇಲ್ಲ ಇನ್ನೂ ಒಂದು i20 ವೈಟ್ ಕಲರ್ ಇದೆ ಹೇಳಿ ಸರ್. ಸರ್ 2019 ಇದು. ಓಕೆ. ಇದು ಸ್ಪೋರ್ಟ್ಸ್, ಅದು ಮ್ಯಾಗ್ನಾ. ಓಕೆ. ಅದು 6,25 ಹೆಚ್ಚು ಕಡಿಮೆ. 6,25,000 ಸ್ವಲ್ಪ ಹೆಚ್ಚು ಕಡಿಮೆ. 6 ಲಕ್ಷ ಕೊಡ್ತೀನಿ ಸರ್. 6 lakhs ಗೆ ಫೈನಲ್ ಸರ್. ಸೊ ನೋಡ್ತಾ ಇರ್ಬೋದು ಎರಡು ಇದು ಎರಡು ಕೂಡ ಸಿಂಗಲ್ ಓನರ್. ನಿಮ್ಗೆ ಜಸ್ಟ್ 6 lakhs ಗೆ ಕೊಡ್ತಿದ್ರೆ. ಇದು ಬಂದ್ಬಿಟ್ಟು ಮ್ಯಾಗ್ನಾ. ಓಕೆ. ಅಂಡ್ ಅದೇ ತರ ಇಲ್ಲೊಂದು ಕ್ವಿಡ್ ಇದೆ, ಕ್ಲಿಂಬರ್. ಹೇಳಿ ಸರ್. ಸರ್ 2018 ಮಾಡಲ್ ಸರ್, ಸಿಂಗಲ್ ಓನರ್. 2,90,000 ಹೆಚ್ಚು ಕಡಿಮೆ. ಮುಂದೆ ಬಂದ್ರೆ 2,75,000 ಕೊಡ್ತೀನಿ. 2,75,000 ನಿಮ್ಗೆ ಹೆಚ್ಚು ಕಡಿಮೆ ಮಾಡೋಣ ಸರ್. ಅಂಡ್ ಇಲ್ಲೊಂದು i10 ಸರ್ ಹೆಂಗಿದೆ ನೋಡಿ ಸರ್. ಶೋರೂಮ್ ಟೆಸ್ಟ್. ಸೊ ಆಲ್ಮೋಸ್ಟ್ ಈ ಕಲರ್ ನಿಮ್ಗೆ ಸಿಗೋದೇ ಇಲ್ಲ i10 ಅಲ್ಲಿ. ತುಂಬಾ ರೇರ್ ಕಲರ್. ಹೇಳಿ ಸರ್. ಸರ್ 320 ಆಟೋಮೆಟಿಕ್ ಸಿಂಗಲ್ ಓನರ್ ಡಬಲ್ ಕೀ ಮ್ಯಾನ್ಯುಯಲ್ ಹಿಸ್ಟ್ರಿ ಸಮೇತ ಇದೆ. ಓಕೆ. 3 lakhs ಗೆ ಫೈನಲ್ ಕೊಡ್ತೀನಿ ಸರ್. 3 lakhs ಗೆ ಫೈನಲ್ ಕೊಡ್ತೀನಿ. ಸ್ಪೋರ್ಟ್ಸ್ ಸರ್ ಇದು. ಓಕೆ. ನೋಡಿ ಹೊಸ ಟೈರ್, ಹೊಸ ಮ್ಯಾಗ್ವಿಲ್ ಹೆಂಗಿದೆ ಗಾಡಿ ನೋಡಿ ಸರ್. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ತುಂಬಾನೇ ಪ್ರೀಮಿಯಂ ಆಗಿದೆ. 3,00,000
10,000. 3,10,000 ಹೇಳ್ತಾ ಇದೀನಿ. 3 lakhs ಗೆ ಫೈನಲ್ ಕೊಡ್ತೀನಿ. 3 lakhs ಗೆ ಫೈನಲ್. ಹೌದು ಸರ್. ಓಕೆ. ಅಂಡ್ ಅದೇ ತರ ಇಲ್ಲೊಂದು ವ್ಯಾನ್ ಹುಡುಕೋರ್ಗೆ ವ್ಯಾನ್ ಇದೆ, ಇಕೋ ವ್ಯಾನ್. ಹೇಳಿ ಸರ್. ಈಕೋ 2019. ಓಕೆ. ಸೊ ನೋಡ್ತಾ ಇರ್ಬೋದು ಇಲ್ಲೊಂದು 2019 ಇಕೋ ಇದೆ. ಹೇಳಿ ಸರ್. 2019 ಈಕೋ ಸಿಂಗಲ್ ಓನರ್ ಸರ್ ಇದು. ಓಕೆ. ಹೊಸ ಸೀಟ್ ಕವರ್ಸ್ ಇದೆ, ಕಡಿಮೆ ಓಡಿದೆ, ಸಿಂಗಲ್ ಓನರ್. Okay. ಎಷ್ಟು ಹೇಳ್ತಾ ಇದೀವಿ ಗೊತ್ತಾ ಸರ್ ಇದು? 4,85,000 ಹೇಳ್ತಾ ಇದೀವಿ. Okay. ಮುಂದೆ ಬಂದ್ರೆ 4,50,000 ಕೊಡ್ತೀನಿ. 4,50,000 ಗೆ ಫೈನಲ್. ಪಕ್ಕ ಇನ್ನೂ ಒಂದು 5,000 ಈ ಕಡೆ ಆ ಕಡೆ ಮಾಡೋಣ ಸರ್. ಓಕೆ. ಸೊ ನೋಡ್ತಾ ಇರ್ಬೋದು ಇಲ್ಲೊಂದು ಯಾವ ಸರ್ ಇದು? ಪೋಲೋ 1.2 ಲೀಟರ್ ಇಂಜಿನ್ ಅದು. ಓಕೆ. ಹೆಂಗಿದೆ ಸರ್? ಬರೀ 48,000 ನೋಡಿದೆ. ಶೋರೂಮ್ ಇಷ್ಟು ಇದೆ, ಶೋರೂಮ್ ಟ್ರ್ಯಾಕ್ ಇದೆ. 5.5 ಲಕ್ಷ. ಮುಂದೆ ಬಂದ್ರೆ 5,20,000 ಕೊಡ್ತೀನಿ ಸರ್. ಬರೀ 5,20,000 ನಿಮ್ಗೆ ಪೋಲೋ ಸಿಗ್ತೈತೆ. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ ಇದೆ. ಅಂಡ್ ಸರ್ ಇದು ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಸರ್. ಸೊ ನೋಡ್ತಾ ಇರ್ಬೋದು ಒಳಗಡೆ ಪ್ರೀಮಿಯಂ ಆಗಿದೆ, ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗೆಲ್ಲ ಇದೆ, ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಅಂಡ್ ಗಾಡಿ ಎಲ್ಲ ಈ ತರ ಇದೆ. ಅಂಡ್ ಇದು ಬಂದ್ಬಿಟ್ಟು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರ್ತೈತೆ ನಿಮ್ಗೆ. ಅಂಡ್ ಸರ್ ಈ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ ಸರ್? ಲೋನ್ ನಿಮ್ಗೆ 5 ಲಕ್ಷ ಆಗತ್ತೆ. ಓಕೆ. ಏನ್ ಹೇಳಿ ಸರ್ ಪ್ರೈಸ್? ಸರ್ 5,50,000 520 ಫೈನಲ್ ಕೊಡ್ತೀನಿ. 5,20,000 ಫೈನಲ್. ಇಲ್ಲಿ ಒಂದು ಗೆಡ್ಜ್ ಇದೆ, ಉಂಡೈ ಗೆಡ್ಜ್. ಹೇಳಿ ಸರ್. ಸರ್ ತುಂಬಾ ಲೋ ಪ್ರೈಸ್ ನಲ್ಲಿ ಇದೆ ನಿಮ್ಗೆ. 1,30,000 ಹೇಳ್ತಾ ಇದೀವಿ. 1,20,000 ಕೊಡ್ತೀನಿ. ಸಿಂಗಲ್ ಓನರ್, ಫ್ರೆಶ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಗಾಡಿ ನೋಡಿ ಸರ್ ಎಷ್ಟು ಚೆನ್ನಾಗಿದೆ. 2006 ಮಾಡಲ್. ಓಕೆ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಕಾರ್ ಏನಾದ್ರು ಕಲ್ಸ್ಕೊಳ್ಳೋ ಪ್ಲಾನ್ ಇದ್ರೆ ಈ ಗಾಡಿನ ತಗೊಂಡು ಹೋಗ್ಬಿಡ್ಬೋದು. ಅಂಡ್ ಸರ್ ಈ ಗಾಡಿಗೆ ಏನ್ ಹೇಳಿದ್ದು ಪ್ರೈಸ್? ಸರ್ 1,30,000 1,20,000 ಫೈನಲ್ ಮಾಡೋಣ. ಮುಂದೆ ಬಂದ್ರೆ ಇನ್ನ 5,000 ರೂಪಾಯಿ ಹೆಚ್ಚು ಕಡಿಮೆ ಮಾಡೋಣ ಸರ್. 1,15,000 ಫೈನಲ್. ಹೌದು ಸರ್. ಅಂಡ್ ಸೆಲೇರಿಯಾ ಇದೆಯಾ ಸರ್? ಸರ್ 14 ಮಾಡಲ್ ಸರ್ ಇದು. ಓಕೆ. ನೋಡಿ ಸಿಂಗಲ್ ಓನರ್ ಎಷ್ಟು ಚೆನ್ನಾಗಿದೆ. 375 ಹೇಳ್ತಾ ಇದೀವಿ. ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಕೊಟ್ಬಿಡೋಣ ಸರ್. 2014 ಮಾಡಲು ಬರೀ 3,75,000. ಹೌದು ಸರ್. ಸೊ ಇದು ಬಂದ್ಬಿಟ್ಟು VXI ಗಾಡಿ. ಸೊ ಟೈರ್ ಕೂಡ ತುಂಬಾನೇ ಚೆನ್ನಾಗಿದೆ. ಸೆಲೇರಿಯಾ ಬಗ್ಗೆ ನಾವು ಹೇಳದೇ ಬೇಕಾಗಿಲ್ಲ. ನಿಮ್ಗೆ ಆಲ್ಮೋಸ್ಟ್ ಸ್ವಿಫ್ಟ್ ಅಲ್ಲಿ ಎಷ್ಟು ಪ್ಲೇಸ್ ಬರುತ್ತೆ ಇದ್ರಲ್ಲೂ ಕೂಡ ಅಷ್ಟೇ ಪ್ಲೇಸ್ ಬರುತ್ತೆ. ಅಂಡ್ ಗಾಡಿ ನಂಬರ್ ಕೂಡ ನೀಟಾಗಿ ತೋರಿಸ್ತಾ ಇದೀನಿ. ಇದು ಬಂದ್ಬಿಟ್ಟು ಸೆಲೇರಿಯಾ LXI. ಏನ್ ಹೇಳಿ ಸರ್? 3,75,000. 3,75,000. ಅಂಡ್ ಅದೇ ತರ ನಿಮ್ಗೆ ಇನ್ನೂ ಒಂದು ಸೆಲೇರಿಯಾ ಇದೆ, ನೋಡ್ತಾ ಇರ್ಬೋದು. ಅಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ ಗಾಡಿನ. ಅಂಡ್ ಈ ಗಾಡಿ ಕೂಡ ನಿಮ್ಗೆ ತುಂಬಾನೇ ಚೆನ್ನಾಗಿದೆ. ಅಂಡ್ ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಸರ್? ಇದು ಬಂದು 2017 ಮಾಡಲ್ ಸಿಂಗಲ್ ಓನರ್. ಓಕೆ. ಇದು 4,25 ಹೇಳ್ತಾ ಇದೀನಿ. ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಕೊಡೋಣ ಸರ್. 4,25,000 ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಬಟ್ ಇದು ಬಂದ್ಬಿಟ್ಟು 2017 ಮಾಡಲು. ಸೊ ಇದ್ರಲ್ಲೂ ಕೂಡ ನೋಡ್ತಾ ಇರ್ಬೋದು ನಿಮ್ಗೆ ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಲೆದರ್ ಇಂಟೀರಿಯರ್ಸ್ ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ. ಇದು ಬಂದ್ಬಿಟ್ಟು VXI. ನಾವು ಮುಂಚೆ ನೋಡಿದ್ ಬಂದ್ಬಿಟ್ಟು LXI. ಸರ್ 4,25,000 ಕೊಡೋಣ ಸರ್. ಅಂಡ್ ಇಕೋ ವ್ಯಾನ್ ಅದು ಕೂಡ ಬ್ಲಾಕ್ ಕಲರ್ ಇದೆ, ನೋಡ್ತಾ ಇರ್ಬೋದು. ಅಡಿಷನಲ್ ಆಗಿ ಕ್ಯಾರಿಯರ್ ಎಲ್ಲ ಬರುತ್ತೆ. ಅಂಡ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು 2010 ಮಾಡಲ್ ಸರ್ ಇದು. ಸಿಂಗಲ್ ಓನರ್ ಗಾಡಿ ನೋಡಿ ತುಂಬಾ ಕಡಿಮೆ ಓಡಿದೆ. ಗಾಡಿ ಮಾತ್ರ ಸೂಪರ್ ಆಗಿದೆ, ಬ್ಲಾಕ್ ಕಲರ್. ಓಕೆನಾ? ಇದು ಬಂದು ನಿಮ್ಗೆ 2,25,000 ಹೇಳ್ತವ್ರೆ. ಮುಂದೆ ಬಂದ್ರೆ ಇನ್ನ ಒಂದು 5,000 ರೂಪಾಯಿ ಕಡಿಮೆ ಮಾಡೋಣ. ಓಕೆ. ಅಂಡ್ I20 2010 ಮಾಡಲ್ 2011 ಮಾಡಲ್ ಸಾರಿ. ಸೂಪರ್ ಆಗಿದೆ, ಸ್ಪೋರ್ಟ್ಸ್ ವೇರಿಯಂಟ್. ಇದು ಬಂದು ಸರ್ ನಿಮ್ಗೆ ಫೈನಲ್ 3 ಲಕ್ಷ ಕೊಡೋಣ ಸರ್. 3 ಲಕ್ಷ ಫೈನಲ್ ಮಾಡೋಣ ಸರ್. ಡೀಸೆಲ್ ಪೆಟ್ರೋಲ್ ಸರ್? ಯಾವುದು? ರಿಡ್ಜ್ ಪೆಟ್ರೋಲ್ ಸರ್ ಇದು. ZXi ಟಾಪ್ ಅಂಡ್ ವೇರಿಯಂಟ್ ಸರ್. ಅದು ಡೀಟೇಲ್ಸ್ ಹೇಳಿ ಸರ್. ಸರ್ 2010 ಮಾಡಲ್. ಹೆಚ್ಚು ಕಡಿಮೆ ಕೂಡ 320 ಹೇಳ್ತಾ ಇದೀವಿ. ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. 3,20,000 ಹೆಚ್ಚು ಕಡಿಮೆ ಆಗುತ್ತೆ. ಹೆಚ್ಚು ಕಡಿಮೆ ಮಾಡೋಣ. ಸೊ ನೋಡ್ತಾ ಇರ್ಬೋದು ಈ ಗಾಡಿ ಮಾತ್ರ ಸ್ವಿಫ್ಟ್ ಗಿಂತ ತುಂಬಾನೇ ಸ್ಪೇಸಿಯಸ್ ಆಗಿರುತ್ತೆ. ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಇದ್ರ ಬಂದ್ಬಿಟ್ಟು ನಿಮ್ಗೆ ಅಲಾಯ್ ವೀಲ್ಸ್ ಬರುತ್ತೆ ಗಾಡಿಯಲ್ಲಿ. ಸೊ ಇದು ಬಂದ್ಬಿಟ್ಟು ಪೆಟ್ರೋಲ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ನಿಮ್ಗೆ. ನೋಡ್ತಾ ಇರ್ಬೋದು ಡಿಫಾಗರ್ ಕೂಡ ಇದೆ ನಿಮ್ಗೆ. ಸೊ ಇಲ್ಲೊಂದು ಕ್ವಿಡ್ ಇದೆ, ನಾನು ಮುಂಚೆ ಹೇಳಿದ್ನಲ್ಲ ಹತ್ತತ್ರ ನಿಮ್ಗೆ 6 ಇಂದ 7 ವೆಹಿಕಲ್ಸ್ ಬರೀ ಕ್ವಿಡ್ ಮಾತ್ರನೇ ಸಿಗುತ್ತೆ. ಅದ್ರಲ್ಲಿ ಈ ವೆಹಿಕಲ್ ಒಂದು. ಅಂಡ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಸರ್. 2017 ಮಾಡಲ್ ಸಿಂಗಲ್ ಓನರ್ ಸರ್ ಇದು. ಕ್ವಿಡ್ ಆಟೋಮೆಟಿಕ್ ಇದು. ಆಟೋಮೆಟಿಕ್? ಹಾ ಸರ್. ಯಾಕಂದ್ರೆ ಸಿಟಿಗೆ ಸ್ವಲ್ಪ ಜನಗಳು ಓಡಿಸಕ್ಕೆ ಕಷ್ಟ ಆಗತ್ತಲ್ಲ. ಆಟೋಮೆಟಿಕ್ ಇದೆ. 320 ಹೇಳ್ತಾ ಇದೀನಿ. ಒಂದು 3 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. 3 ಲಕ್ಷ ಫೈನಲ್? ಹೌದು ಸರ್. ಅಂಡ್ ಇಲ್ಲೊಂದು I10 2010 ಮಾಡಲ್ ನಿಮಗೆ 225 ಫೈನಲ್ ಮಾಡೋಣ ಸರ್. ಬರೀ 2,25,000 ಅಷ್ಟೇ. 2010 ಮಾಡಲ್. ಓನರ್ಶಿಪ್ ಸರ್? ಸಿಂಗಲ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಹೌದು. ಸೊ ಇಲ್ಲೊಂದು ಇಕೋ ಸ್ಪೋರ್ಟ್ಸ್ ಇದೆ ಸರ್. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2014 ಮಾಡಲ್ ಸಿಂಗಲ್ ಓನರ್. ಓಕೆ. 420 ಹೇಳ್ತಾ ಇದೀನಿ. 4 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. ಇಕೋ ಸ್ಪೋರ್ಟ್ಸ್ ಬರೀ 4 ಲಕ್ಷ ಗೆ ಫೈನಲ್ ಮಾಡಿ ಕೊಡ್ತೀರಾ ಸರ್? ಸಿಂಗಲ್ ಓನರ್ ಶೋರೂಮ್ ಟ್ರ್ಯಾಕ್ ಇದೆ ಸರ್ ಇದು. ಸೊ ಇದು ಡೀಸೆಲ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು ಡೀಸೆಲ್ ವೆಹಿಕಲ್ 4 ಲಕ್ಷ ಗೆ ಫೈನಲ್. 4 ಲಕ್ಷ ಫೈನಲ್ ಮಾಡ್ಕೊಡೋಣ ಸರ್. 4 ಲಕ್ಷ ಗೆ ನಿಮ್ಗೆ ಇಕೋ ಸ್ಪೋರ್ಟ್ಸ್ ಸಿಗ್ತೈತೆ. ಅದು ಕೂಡ ಡೀಸೆಲ್ ಅಂಡ್ 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಅಂಡ್ ಮೈನ್ಲಿ ಇದು ಬಂದ್ಬಿಟ್ಟು ನಿಮ್ಗೆ 4 ಲಕ್ಷ ಗೆ ಫೈನಲ್ ಅಂಡ್ ಸಿಂಗಲ್ ಓನರ್. ಹೌದು ಸರ್. ಅಂಡ್ ಇಲ್ಲೊಂದು ಸ್ವಿಫ್ಟ್ ಇದೆ, ಹೇಳಿ ಸರ್. VDI 2015 ಮಾಡಲ್ ಸೆಕೆಂಡ್ ಓನರ್ ಆಗಿದೆ.
ಇದು ಶೋರೂಮ್ ಟ್ರ್ಯಾಕ್ ಇದೆ, ABS ಎಲ್ಲ ಬರುತ್ತೆ ಇದರಲ್ಲಿ. ಓಕೆ, ಬಂದು ನಿಮ್ಗೆ 5.25 ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋಣ. 5,25,000. ಇನ್ನು 5 ಲಕ್ಷ ಫೈನಲ್ ಕೊಡ್ತೀನಿ ಯೋಗಿ ಸರ್ ನಿಮ್ ಕಡೆಯಿಂದ ಬಂದ್ರೆ. 5 ಲಕ್ಷಕ್ಕೆ ಫೈನಲ್. ಅದು ಕೂಡ ಡೀಸೆಲ್ ಕಾರು, ABS ಎಲ್ಲ ಇದೆ ನಿಮ್ಗೆ. ಅಂಡ್ ಗಾಡಿ ಎಲ್ಲ ಈ ತರ ಇದೆ, ನೋಡ್ತಾ ಇರ್ಬೋದು. ಅಂಡ್ ಇದು ಬಂದ್ಬಿಟ್ಟು ಗ್ರೇ ಕಲರ್ ಕಾರು, ತುಂಬಾನೇ ಚೆನ್ನಾಗಿದೆ ಸರ್. ಬರೀ 5 ಲಕ್ಷಕ್ಕೆ ಫೈನಲ್. 5 ಲಕ್ಷ ಫೈನಲ್ ಕೊಟ್ಬಿಡ್ತೀನಿ ಸರ್ ನಿಮ್ಗೋಸ್ಕರ.